ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಸಪ್ತಮೋऽಧ್ಯಾಯಃ. ಜ್ಞಾನವಿಜ್ಞಾನಯೋಗಃ. ಇಚ್ಛಾದ್ವೇಷಸಮುತ್ಥೇನ ದ್ವಂದ್ವಮೋಹೇನ ಭಾರತ. ಸರ್ವಭೂತಾನಿ ಸಮ್ಮೋಹಂ ಸರ್ಗೇ ಯಾಂತಿ ಪರಂತಪ. ಹೇ ಪರಂತಪ, ರಾಗದ್ವೇಷ ರೂಪವಾದ ದ್ವಂದ್ವಮೋಹದಿಂದ ಎಲ್ಲಾ ಜೀವರಾಶಿಗಳು ಹುಟ್ಟುವಾಗಲೇ ಭ್ರಾಂತಿಗೆ ಸಿಕ್ಕಿಬೀಳುತ್ತವೆ. ಮನುಷ್ಯ ಹುಟ್ಟುವಾಗ ಖಾಲಿ ಪುಟದಂತೆ ಎಂದು ಭಾವಿಸುವವರು ಬಹಳ ಜನ. ಭಗವಂತ ಹೇಳುವುದನ್ನು ಅರ್ಥ ಮಾಡಿಕೊಂಡರೆ ಯಾವುದೇ ಜೀವಿ ಹುಟ್ಟುವಾಗಲೇ ಪ್ರೀತಿ ಹಾಗೂ ದ್ವೇಷ ರೂಪವಾದ ದ್ವಂದ್ವ ನಿಲುವಿನಿಂದ ಹುಟ್ಟುತ್ತವೆ ಎಂಬುದು ಅರಿವಾಗುತ್ತದೆ. ಯಾವುದೇ ಒಂದು ಸಾಧನ ಅಥವಾ ಯಂತ್ರ ತಯಾರು ಮಾಡುವಾಗಲೇ ಅದು ಮಾಡಬೇಕಾದ ಕಾರ್ಯಕ್ಕೆ ತಕ್ಕಂತೆ ಅದರ ದೇಹ ಸಿದ್ಧಪಡಿಸುವುದು. ವಿದ್ಯುತ್ ಉತ್ಪಾದನೆ ಮಾಡುವ ಯಂತ್ರ ಅದು ಆ ಪರಿಸರಕ್ಕೆ ಹೊಂದಿಕೊಳ್ಳಲು ಅಸಮರ್ಥವಾದರೆ ಅದರಿಂದ ನಿಶ್ಚಿತ ಕಾರ್ಯ ಮಾಡಲು ಅಸಾಧ್ಯವಾಗುವುದು ಸಹಜ. ಹಾಗೆಯೇ ಜೀವಿ ಹುಟ್ಟುವಾಗಲೇ ಕರ್ಮ ಕಾರಣದಿಂದ ನಿಶ್ಚಿತವಾದ ಮಾಡಬೇಕಾದ ಕಾರ್ಯ ಮಾಡಲು ಬೇಕಾಗುವ ಅಂಗಾಂಗ, ಎದುರಿಸಬೇಕಾದ ಪರಿಸರ, ಅನುಭವಿಸಬೇಕಾದ ಸಂಕಟ, ಮಾಡಬೇಕಾದ ಕಾರ್ಯ ಮಾಡಿಸಲು ಬೇಕಾಗುವ ದ್ವೇಷ ಮತ್ತು ಪ್ರೀತಿ ಹಾಗೂ ಚಮತ್ಕಾರ, ಮಾಡುವ ಕಾರ್ಯಕ್ಕೆ ಬೇಕಾಗುವಷ್ಟು ಜನರನ್ನು ಸಂಪರ್ಕಿಸಲು ಬೇಕಾಗುವ ಧನಾತ್ಮಕ ಹಾಗೂ ಋಣಾತ್ಮಕ ಅಂಶಗಳು, ಇವುಗಳು ಮೊದಲೇ ಅವನಲ್ಲಿ ಇಲ್ಲದಿದ್ದರೆ ಆ ಜೀವಿಯಿಂದ ನಿಯೋಜಿತ ಕೆಲಸ ಆಗದು. ಈ ಕಾರಣದಿಂದ ಹುಟ್ಟುವಾಗ ಎಲ್ಲವೂ ಇರಲೇಬೇಕು. ಎಲ್ಲವೂ ಇದ್ದರೂ ಜೀವಿ ಇದನ್ನು ಸರಿಯಾಗಿ ಉಪಯೋಗಿಸಲು ತಿಳಿಯದೆ ಭ್ರಾಂತಿಗೊಳಗಾಗುತ್ತಾನೆ. ಹರಿ ಓಂ.